ಮಾರ್ಚ್ 6ರಂದು ಮಂಡ್ಯ ನಗರದಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಮ್ಮೇಳನ. ಸಾವಯವ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ಮನವಿ. ಸಂಪೂರ್ಣ ಸಾವಯವ ಕೃಷಿಕರ ಸಮ್ಮೇಳನವು ಮಂಡ್ಯ ನಗರದ ಕಲಾಮಂದಿರದಲ್ಲಿ ಮಾರ್ಚ್ 6ರ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ ಎಂದು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್ ತಿಳಿಸಿದರು. ಅವರು ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಅಡಕಲಿ ರಾಸಾಯನಿಕ ಗೊಬ್ಬರ ಅಮೃತವಾಗಲಿ, ಕೊಟ್ಟಿಗೆ ಗೊಬ್ಬರ ಮನೆಗೊಂದು ಹಳ್ಳಿಕಾರ್ ಹಸು, ಊರಿಗೊಂದು ಹಳ್ಳಿಕಾರ್ ಹೋರಿ ಎಂಬ ಘೋಷವಾಕ್ಯದೊಂದಿಗೆ ಸಾಂಪ್ರದಾಯಿಕ ಕೃಷಿಗೆ ಒತ್ತು ಕೊಡುವ ವಿನೂತನ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಕಲಾಮಂದಿರದಲ್ಲಿ ಮಾರ್ಚ್ 6ರಂದು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಕನ್ನೇರ ಮಠದ ಶ್ರೀ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಸಾವಯವ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಆಶೀರ್ವಚನ ನೀಡಲಿದ್ದಾರೆ. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ವಹಿಸಲಿದ್ದು, ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ವಿಶ್ರಾಂತ ಐಎಎಸ್ ಅಧಿಕಾರಿ ಅಶೋಕ್ ದಳ್ವಾಯಿ ಹಾಗೂ ನವದೆಹಲಿಯ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ನಿರ್ದೇಶಕರಾದ ಎಸ್ಎಂ ರಾಜೇಶ್ವರಿಯವರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ಮಂಡ್ಯ ಜಿಲ್ಲೆಯ ಎಲ್ಲಾ ಸಾವಯವ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾವಯವ ಕೃಷಿಯ ಬಗ್ಗೆ ಹಾಗೂ ಸಾವಯವ ಕೃಷಿಕರು ಬೆಳೆದಂತಹ ಆಹಾರ ಪದಾರ್ಥಗಳ ಮೌಲ್ಯವರ್ಧನೆಯ ಬಗ್ಗೆ ಮತ್ತು ಕಡಿಮೆ ನೀರನ್ನು ಬಳಸಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡುವುದರ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲಿದ್ದಾರೆ. ಆದ್ದರಿಂದ ಈ ಒಂದು ದಿನದ ಕಾರ್ಯಾಗಾರಕ್ಕೆ ಬರುವಂತಹ ಆಸಕ್ತಿಯುತ ರೈತ ಬಾಂಧವರು ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಂಡು ಸಾವಯವ ಕೃಷಿಕರ ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷರಾದ ಮಳವಳ್ಳಿ ಮಹೇಶ್ ಕುಮಾರ್ ಕೈಮುಗಿದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಗತಿಪರ ಕೃಷಿಕರಾದ ವಿಠಲಪುರ ಸುಬ್ಬೇಗೌಡ, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್, ಸಾವಯವ ಕೃಷಿಕರ ಸಂಘದ ಪದಾಧಿಕಾರಿಗಳಾದ ಮಳವಳ್ಳಿ ಚಿಕ್ಕಣ್ಣ, ವಡ್ಡರಹಳ್ಳಿ ಶಿವಕುಮಾರ್, ಮಹಾದೇವಯ್ಯ, ದಿನೇಶ್, ಅಕ್ಕಿಹೆಬ್ಬಾಳು ರಾಮಸ್ವಾಮಿ, ನಳಿನ, ಗೋವಿಂದನಹಳ್ಳಿ ಮಣಿ, ಕತ್ತರಘಟ್ಟ ಮಂಜುಳಾ, ನಾರಾಯಣಸ್ವಾಮಿ, ಹೊನ್ನೇನಹಳ್ಳಿ ರವಿ, ಅಗ್ರಹಾರ ಬಾಚಾಹಳ್ಳಿ ಶ್ರೀನಿವಾಸ್, ಇಂದಘಟ್ಟ ಮುದ್ದುಕುಮಾರ್ ಸೇರಿದಂತೆ 25ಕ್ಕೂ ಹೆಚ್ಚು ಸಾವಯವ ಕೃಷಿಕರು ಭಾಗವಹಿಸಿದ್ದರು. ಕಾರ್ಯಾಗಾರಕ್ಕೆ ಆಗಮಿಸುವ ರೈತ ಬಾಂಧವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈಗ ಹೇಳುವ ಮೊಬೈಲ್ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಮೊಬೈಲ್ ಸಂಖ್ಯೆ 8088 2 43077 96 209 8312 ಅಥವಾ 9481 484149 ಅನ್ನು ಸಂಪರ್ಕಿಸಲು ಕೋರಿದೆ. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವರ್ ಟಿವಿ, ಮಂಡ್ಯ. ಇವತ್ತು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿ ಮಂಡ್ಯ ಜಿಲ್ಲೆ ಅಂದರೆ ಇಡೀ ಜಿಲ್ಲೆಗೆ ಆಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದ ಮಾನ್ಯ ಮಹೇಶ್ವರವರು ಸಂಪೂರ್ಣ ಸಾವಯವ ಕೃಷಿ 6ನೇ ತಾರೀಕು ನಡೀತಕ್ಕಂಥ 3ನೇ ತಿಂಗಳಲ್ಲಿ ನಡೀತಕ್ಕಂಥ ಸಭೆ ವಿಚಾರವನ್ನು ಚರ್ಚೆ ಮಾಡಬೇಕು. ಮತ್ತು ನಿಮ್ಮ ಕೆಆರ್ಪೇಟೆ ತಾಲೂಕಿನ ಸಾವಯವ ಕೃಷಿಕರ ಸಂಘನ ಅನೌನ್ಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತು ಈ ಸಭೆನ ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ತಾಲೂಕಿನ ಸಾವಯವ ಕೃಷಿಕರ ಸಂಘದ ಪರವಾಗಿ ಹಾಗೂ ಇಡೀ ತಾಲೂಕಿನ ಎಲ್ಲ ರೈತರ ಪರವಾಗಿ ತಾವು ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಸಂಸ್ಥೆಯ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ಸಹ ಮಹೇಶ್ ಅವರ ಜೊತೆ ಅದ್ರ ಬಗ್ಗೆ ಚರ್ಚೆ ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಮೊನ್ನೆ ನಮ್ಮ ಸ್ನೇಹಿತರಂತ ಮಹೇಶ್ ಅವರು ಸಂಪೂರ್ಣವಾಗಿ ಯಾವ ಥರ ಇರಬೇಕು, ಹೆಂಗಿರಬೇಕು ಮತ್ತು ನಮ್ಮಿಂದ ಸ್ಟಾಲ್ ಹಾಕೋದಿದ್ರೆ ಹಾಕ್ಬೋದಾ, ಸ್ಟಾಲ್ ಹಾಕ್ಲಿಕ್ಕೆ ನಾನು ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ. ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಆರ್ಪೇಟೆ ತಾಲೂಕಲ್ಲಿ ಅದ್ಭುತವಾಗಿ ಮಾಡಿರ್ತಕ್ಕಂಥ ಹೆಣ್ಮಕ್ಳು ನಿನ್ನೆ ಭಾರಿ ಪ್ರಚಲಿತವಾಗಿ ಮಾಡಿದ್ದಾರೆ. ಆ ಪೇಪರ್ನಲ್ಲಿ ಮೆಚ್ಕೊಂಡು ಬರೆದಾರ ಕೆಆರ್ಪೇಟೆ ತಾಲೂಕಿನ
ನಾಗಮಂಗಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ KR ಪೇಟೆ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ತಿಂಡಿಗಳನ್ನ ನಾನು ನೋಡೇ ಇಲ್ಲ ಅಂತ ಹೇಳೋದು. ಅಂದರೆ ಇಷ್ಟೆಲ್ಲ ತಿಂಡಿ ಮಾಡ್ತಕ್ಕಂಥ ನಮ್ಮ ಸಂಖ್ಯೆ ಮಹಿಳೆಯರದು ಸಾವಯವ ಕೃಷಿಕರದು ಇರೋದ್ರಿಂದ ಅದ್ರ ಬಗ್ಗೆ ಮಹೇಶ್ ಅವರು ಸ್ಟಾಲ್ ಕೊಡ್ತಾರೆ, ಅದು ಕೊಡೋಕ್ಕೆ ಫೀಸ್ ಎಷ್ಟು ಮಾಡ್ತಾರೆ, ಮತ್ತು ಯಾವ್ಯಾವ ಥರ ವ್ಯವಸ್ಥೆ ಇದೆ ಅಂತ ತಿಳಿಸ್ತಾರೆ, ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಮಹೇಶ್ ಅವ್ರನ್ನ ಕೇಳ್ತೇನೆ. ಮಾರ್ಗದರ್ಶಕರು ನಮ್ಮ ಮಳವಳ್ಳಿ ಸಂಪೂರ್ಣ ಸಾವಯವ ಕೃಷಿ ಸಂಘದ ಕಾರ್ಯದರ್ಶಿ, ಸಹಕಾರ್ಯದರ್ಶಿ, ನಿರ್ದೇಶಕರು, ಸದಸ್ಯರೇ ಹಾಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಎಷ್ಟೇ ಕೆಲಸಗಾರರಿಗೆ ಬಂದಂಥ ನಮ್ಮ ಸಹೋದರಿಯರೇ, ನಿರ್ದೇಶಕರೇ, ಪತ್ರಕರ್ತರೇ, ನೀಲಕಂಠವ್ರು ಈಗ ನಮಗೆ ಪರಿಚಯ. ನಾವು ಒಂದು 5-6 ವರ್ಷದ ಹಿಂದೆ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ 4 ಜನ ಇದ್ದು ಸೇರಿ ಇವತ್ತು 300ಕ್ಕೂ ಹೆಚ್ಚು ಸದಸ್ಯರಾಗಿದ್ದಾರೆ. ನಮ್ಮ ಆರಾಧ್ಯ ದೇವ ಕಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಹೊರಗಡೆ ಎಲ್ಲ ವ್ಯವಸ್ಥೆ ಮಾಡಬೇಕು ಮಾಡಿದ್ವಿ. ಅದು 2 ವರ್ಷದ ಸತತ ಪ್ರಯತ್ನದಿಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದರಿಂದ ನಾವು ಆ ಜಾಗ ನಮಗೆ ಸಾಲ್ತಾ ಇಲ್ಲ. ನಾವು ಈಗ ಅಲ್ಲಿ ಸ್ಟಾಲ್ ಇಡ್ತಾ ಇಲ್ಲ. ಕಾರಣ ಅಂದರೆ ಸ್ಟಾಲ್ ನೋಡ್ತಾ ಅಲ್ಲಿ ನೋಡ್ತಾ ಇಲ್ಲಿ ಇರ್ತಾರೆ. ನಾಳೆಗೆ ಭವಿಷ್ಯ ನಾವು ಎಲ್ಲಿ ಬೇಕಾದ್ರೂ ಸ್ಟಾಲ್ ಹಾಕ್ಬೋದು. ಆದರೆ ಸ್ವಾಮೀಜಿಗಳ ಕರೆಸಿ ಅವರಿಂದ ನಾವು ಅಮೃತವಾಣಿನ ಕೇಳೋಕ್ಕೆ ಆಗಲ್ಲ ಪ್ರತಿ ಸಾರಿ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೆ ಯಾವುದೂ ಇಟ್ಟಿಲ್ಲ. ಪೂರ್ತ ಕವರ್ ಮಾಡಿಬಿಟ್ಟು ಹೊರಗಡೆ ಗೇಟಿಂದಲೇ ನಾವು ಇಂಟ್ರೆಸ್ಟ್ ಮಾಡ್ಕೋತೀವಿ. ಹೊರಗಡೆ ಏನೂ ಮಾಡೋಕ್ಕಾಗಲ್ಲ. ಒಳಗಡೆ ಆ ನಿಟ್ಟಿನಲ್ಲಿ ಒಂದು ಅಪೂರ್ವವಾಗಿ ಒಂದು ಮಾಡ್ತಾ ಇದ್ದೀವಿ ಸರಿ. ಅವ್ರ ಕಾರ್ಯಕ್ರಮನ ದಯವಿಟ್ಟು ಯಾರೂ ಕಳ್ಕೊಬೇಡಿ. ಸಾವಯವ ಕೃಷಿ ಮಾಡ್ತಕ್ಕಂಥವ್ರು, ಸಾವಯವ ಕೃಷಿ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಬಂದು ಅವತ್ತು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ಭದ್ರವಾಗಿ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮ್ಮ ಮಂಡ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ ಎಂಬ ಘೋಷವಾಕ್ಯದೊಂದಿಗೆ ಮಂಡ್ಯ ಜಿಲ್ಲೆಯನ್ನು ಪರಿವರ್ತನೆ ಮಾಡಬೇಕು, ಸಾವಯವ ಕೃಷಿಗೆ ಒತ್ತು ಕೊಡಬೇಕು, ರಾಸಾಯನಿಕ ಮುಕ್ತ ಜಿಲ್ಲೆ ಮಾಡಬೇಕು ಅಂತ ಪಣ ತೊಟ್ಟು ಕಾರ್ಯಕ್ರಮ ಹಾಕೊಂಡಿದ್ವಿ. ಆ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿಗಳು ಹಾಗೂ ಆಶೀರ್ವಚನ ಮಾಡಲು ಮಹಾರಾಷ್ಟ್ರ ಕೊಲ್ಲಾಪುರದ ಕಾಡು ಸಿದ್ದೇ ಸ್ವಾಮೀಜಿಗಳು ಹಾಗೂ ಘನ ಉಪಸ್ಥಿತಿ ನಮ್ಮ ಕೆಂಗೇರಿ ಮಠದ ನಿಶ್ಚಲ ಸ್ವಾಮೀಜಿಗಳು ಹಾಗೂ ರೈತರ ಬಗ್ಗೆ ಅತ್ಯಂತ ಕಾಳಜಿ ಒಂದು IAS ನಿವೃತ್ತರಾದರೂ ಅವರು ರೈತರ ಬಗ್ಗೆ ಆಸಕ್ತಿ ಹೊಂದಿದ್ದು ಕೃಷಿ ಬೆಲೆ ಆಯೋಗ ಆಗಿರ್ತಕ್ಕಂಥ ನಮ್ಮ ಅಶೋಕ್ ದಳವಾಯಿ ಅವರು ಹಾಗೂ ರೆಡಿ ಇರಬೇಕು. ಆ ಥರ ಮೊದಲೇ ಹೇಳಿದ್ರು ಅವರು, ಯಾರಿಗಾರು ಇಷ್ಟ ಇದ್ರೆ ಬಂದು ಇಲ್ಲ ನೀವು ನಮ್ಮನ್ನು ಕರೆಯೋದಿಲ್ಲ ಅಂತ. ಆ ಥರ ಮನಸ್ಸಿರ್ತಕ್ಕಂಥವ್ರನ್ನ ನಾವು ಸಂಸ್ಥೆ ಮಾಡಬೇಕನ್ನೋ ಇಚ್ಛೆ ಇದೆ. ದಯಮಾಡಿ ನಮ್ಮ ತಾಲೂಕವರೆಲ್ಲ ನಾನು ಮತ್ತೊಂದು ಸಭೆ ಕರೀತೀನಿ. ದೊಡ್ಡ ಎಲ್ಲ ಇಡೀ ತಾಲೂಕಿನ ಎಲ್ಲ ಜನರನ್ನು ಈ TVಲೇ ಕರೆದು ಅದನ್ನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಮಾನ್ಯ ಮಹೇಶ್ ಅವರು ನಮಗೆ ಇದ್ರ ಬಗ್ಗೆ ಸಾವಯವದ್ರ ಬಗ್ಗೆ ಈಗ ನಾವು ಅಲ್ಲೇ ಬೇಕಾದಷ್ಟು ಎಣ್ಣೆ ಎಲ್ಲ ಕೊಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಆದರೆ ಭಾನುವಾರ ಎಲ್ಲರ ಕೈಗೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅನ್ನೋದ್ರಿಂದ ಈ ವಿಚಾರವನ್ನು ಸಹ ಮಾನ್ಯ ಅಧ್ಯಕ್ಷರ ಮುಂದೆ ಅನೌನ್ಸ್ ಮಾಡಿ ಇದಕ್ಕೆ ತಾವು ನಮಗೆ ಪರಿಮಿತಿಯನ್ನು ಕೊಡಬೇಕು, ಅಲ್ಲಿ ನಮಗೆ ಅಪ್ರೂವಲ್ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ಈ ಸಂಘ ಸಂಪೂರ್ಣ ಸಾವಯವ ಏನು ಸಂಘ ಮಾಡಿದ್ದೀವಿ ಇದು 100ಕ್ಕೆ 100% ನಮ್ಮ ಕಣ್ಣು ಮುಂದೆ ಜನ ನಡೀಲಿಕ್ಕೆ ತುಂಬ ಹಗಲು ರಾತ್ರಿ ನಾವು ಶ್ರಮಿಸ್ತೀವಿ. ಇದರಲ್ಲಿ ಹೆಣ್ಮಕ್ಳನ್ನು ತಗೋಬೇಕು ಅನ್ನೋದಿದ್ರೆ ಅವ್ರನ್ನೂ ಬೇಕಾದ್ರೆ ತಗೋತೀವಿ. ತಾವು ಯಾರು ಹೇಳ್ತೀರಿ ಅವ್ರನ್ನ ನಾವು ತಗೊಳ್ಳೋಕ್ಕೆ ಸಿದ್ಧ ಇದ್ದೀವಿ. ಒಟ್ಟಾರೆ ಏನು ಅಂತ ಹೇಳಿದ್ರೆ ಕರ್ನಾಟಕ ಬರಬೇಕು, ಸ್ವಂತ ಖರ್ಚು ತಿರುಗಾಡಬೇಕು, ಸ್ವಂತ ದುಡ್ಡು ಹಾಕ್ಬೇಕಿಲ್ಲಿ ಯಾವ ಥರ ಪ್ರಾರಂಭ ಮಾಡ್ತೀವಿ ಅಂದರೆ, ನಾವು ಇಲ್ಲಿವರೆಗೂ ಸಾವಯವ ಕೃಷಿಕರು ಒಳ್ಳೆ ಪಾಂಡಿತ್ಯ ಪಟ್ಟವರೇ ಕೃಷಿ ಮಾಡ್ತಾ ಇದ್ದಾರೆ. ಅವರು ಯಶಸ್ಸಾಗಿರೋ ಕಾರಣ ಏನು ಅಂದರೆ ಸಂಘಟನೆಯಲ್ಲಿ ನಾವು ವಿಫಲರಾಗ್ತೇವೆ. ಸಂಘಟನೆ ಬಿಟ್ಟು ಒಬ್ಬರೇ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಅದು ಮನಗಂಡೆ ನಾವು ಸಾವಯವ ಕೃಷಿಕರನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾವುಗಳು ಮಾಡಬೇಕು. ಇದರಲ್ಲಿ ಮಹಿಳೆಯರು ಎಷ್ಟು ನಾವು ಸೇರಿಸ್ಕೋತೀವಿ ಅಷ್ಟು ನಮ್ಗೆ ಅನುಕೂಲ ಇದೆ. ಅದರಿಂದ ನಾವು ಇಂಥವ್ರನ್ನೇ ನಿಮ್ಗೆ ಹೇಳುವಷ್ಟು ನಾವು ದೊಡ್ಡವರಲ್ಲ. ನೀವು ಯಾರು ಅಲ್ಲಿ ಸೇರಿಸ್ಕೊಳ್ಳೋರು ಅಂತಿರೋದ್ರೆ ದೊಡ್ಡ ಜಮೀನ್ದಾರರು ದುಡ್ಡಿರೋರು ಅಂಥವ್ರಲ್ಲ, ಬಡವರಾಗಲಿ ಸೇವಾ ಮನೋಭಾವ ಇರಬೇಕು, ವಿಶಾಲವಾದ ಮನಸ್ಸಿರಬೇಕು. ನಮ್ಮಲ್ಲಿ ಒಂದೇ
ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ, ಜೊತೆಗೆ ಪರಿಸರ ಮುಖ್ಯ. ಇತ್ತೀಚೆಗೆ ಪರಿಸರಗಳು ನಾವಿರೋದನ್ನ ಈ ದೃಷ್ಟಿಯಿಂದ ಹೋಗ್ಬೇಕು. ರಾಜಕೀಯದಿಂದ ನಾವು ದೂರ ಇರಬೇಕು. ಹೊರಗಡೆ ಏನಾದರೂ ಮಾಡ್ಕೊಳ್ಳಿ, ಮನೆಯಲ್ಲಿ ನೀವು ಯಾವ ಜಾತಿ ಇದೆ, ಜಾತಿಯಿಂದ ಹೊರಗಡೆ ವಸ್ತು ದಾಟ್ಟಾಗ ಜಾತಿ ಕೊಡು. ರಾಷ್ಟ್ರ ಪ್ರೇಮ ಒಂದೇ ಬೆಳೆಸ್ಕೋಬೇಕು. ನಮ್ಮಲ್ಲಿ ಹೇಳ್ತಾರೆ ರಾಷ್ಟ್ರ ಪ್ರೇಮ ಒಂದೇ ಇರಬೇಕು. ಇಲ್ಲ ಅಂದರೆ ನಮ್ಮ ಸಂಘಗಳು ಉದ್ಧಾರ ಆಗಲ್ಲ. ರಾಜಕಾರಣಿಗಳು ಆದಷ್ಟು ದೂರ ಇದೆ. ಅವ್ರನ್ನ ಉಪಯೋಗಿಸ್ಕೊಳ್ಳೋಣ. ಕಾವು ಕಾಯಿಸ್ಕೊಂಡು ತಮಟೆ ಕಾಯಿಸ್ಕೋಬೇಕೇ ಹೊರತು ತಮಟೆನ ಹತ್ರ ತಗೊಂಡು ಸುತ್ತೋಯ್ತದೆ. ಆ ನಿಟ್ಟಿನಲ್ಲಿ